ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ 19ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ. ಈಗ ಅಲ್ಲಿ 6 ಜಿಲ್ಲೆಯ ಗೃಹಿಣಿಯರಿಗೆ ಜಮಾ ಆಗಿದೆ, ಮನೆ ಯಜಮಾನರಿಗೆ. ಇನ್ನು ಉಳಿದಿರ್ತಕ್ಕಂಥ 25 ಜಿಲ್ಲೆಯ ಜನರಿಗೆ ಯಾವಾಗ ಬರುತ್ತೆ, ಗೃಹಿಣಿಯರಿಗೆ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರೆ ಆ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ದರೆ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪದನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಫ್ರೆಂಡ್ಸ್, 19ನೇ ಕಂತಿನ ಹಣ ಮಾರ್ಚ್ ತಿಂಗಳ 2025 19ನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆ ಹಣ ಈಗ ಆಲ್ರೆಡಿ 6 ಜಿಲ್ಲೆಗಳ ಜನಗಳಿಗೆ ಜಮಾ ಆಗಿದೆ. ಇನ್ನೂ 25 ಜಿಲ್ಲೆಯ ಜನಗಳಿಗೆ ಜಮಾ ಆಗಬೇಕು. ಅದು ಜಮಾ ಯಾವಾಗ ಆಗುತ್ತೆ ಏನೋ ಅಪ್ಡೇಟ್ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ ಹಣ 19ನೇ ಕಂತಿನ ಹಣ ಈಗ ಆಲ್ರೆಡಿ ಇನ್ನೂ 25 ಜಿಲ್ಲೆಯ ಜನರಲ್ಲಿ 10 ಜಿಲ್ಲೆಯ ಜನರಿಗೆ ನಾಳೆ ಬೆಳಗ್ಗೆ 10 ಗಂಟೆಯಿಂದ ಜಮಾ ಮಾಡಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತ ಅಪ್ಡೇಟ್ ಕೂಡ ಬಂದಿದೆ. ಸೊ ಹಾಗಾಗಿ ನಾಳೆ ಬೆಳಗ್ಗೆ 10 ಗಂಟೆಯಿಂದ, ಯಾಕಂದರೆ ಇವತ್ತು ರಜೆ ಇರೋದ್ರಿಂದ ಸೊ ನಾಳೆ ಬೆಳಗ್ಗೆ ಎಲ್ಲ ಗೃಹಿಣಿಯರ ಮನೆ ಯಜಮಾನರ ಅಕೌಂಟಿಗೆ ಕ್ರೆಡಿಟ್ ಮಾಡ್ತೀವಿ. ಅದು 10 ಜಿಲ್ಲೆಗಳ ಗೃಹಿಣಿಯರ ಅಕೌಂಟಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ರೆ, ಯಾಕಂದರೆ ಟೋಟಲ್ ಎಟ್ ಎ ಟೈಮ್ ಮಾಡಿದರೆ ಸರ್ವರ್ ಪ್ರಾಬ್ಲಮ್ ಕೂಡ ಆಗುತ್ತೆ ಮತ್ತು ಅದ್ರ ಜೊತೆಗೆ ಬಜೆಟ್ ಕೂಡ ಅಷ್ಟು ಬೇಕಾಗುತ್ತೆ. ಸೊ ಹಾಗಾಗಿ ಈಗೇನು ಮಾಡ್ತಾಯಿದ್ದಾರೆ ಅಂದರೆ ಪ್ರತಿ ಒಂದು ಬ್ಯಾಚ್ ವೈಸ್, ಅಂದರೆ ಪ್ರತಿಯೊಂದು 6, 10 ಈ ಥರ ಏನು ಬ್ಯಾಚ್ ವೈಸ್ ಮಾಡಿದರೆ 6 ಜಿಲ್ಲೆ, 10 ಜಿಲ್ಲೆ, ಇನ್ನು 10 ಜಿಲ್ಲೆ ಈ ಥರ. ಸೊ ಬ್ಯಾಚ್ ವೈಸ್ ಅವರ ಅಕೌಂಟಿಗೆ ಕೂಡ 2,000 ರೂಪಾಯಿ 19ನೇ ಕಂತಿನ ಹಣ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಯಿದ್ದಾರೆ. ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಕೂಡ ಇದ್ರ ಬಗ್ಗೆ ಅಪ್ಡೇಟ್ನು ಕೂಡ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಈಗ ಆಲ್ರೆಡಿ 6 ಜಿಲ್ಲೆ ಜನರಿಗೆ ಜಮಾ ಆಗಿದೆ. ಇನ್ನು ಉಳಿದಿರ್ತಕ್ಕಂಥ 25 ಜಿಲ್ಲೆ ಜನರಲ್ಲಿ ಬ್ಯಾಚ್ ವೈಸ್ ಕಂತನ್ನು ನಾವು ಬಿಡುಗಡೆ ಮಾಡ್ತಾ ಹೋಗ್ತೀವಿ. ಆಲ್ರೆಡಿ ಈಗ ಸಾಕಷ್ಟು ಮಂದಿ ಗೃಹಿಣಿಯರ ಮನೆ ಯಜಮಾನರ ಅಕೌಂಟಿಗೆ ಕೂಡ ಜಮಾ ಆಗಿದ್ದಾವೆ. ಸೊ ರಿಮೈನಿಂಗ್ನವ್ರಿಗೆ ಕೂಡ ಜಮಾ ಆಗುತ್ತೆ. ಇವತ್ತು ರಜೆ ಇರೋದ್ರಿಂದ ಆಗಿಲ್ಲ, ನಾಳೆ ಬೆಳಗ್ಗೆಯಿಂದ ಮತ್ತೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾರೆ. ಪ್ರತಿ ತಿಂಗಳು ಕುಟುಂಬದ ಮಹಿಳೆ ಯಜಮಾನಿಗೆ 2,000 ನೀಡುವಂಥ ಗೃಹಲಕ್ಷ್ಮಿ ಯೋಜನೆ ಹಣನ ಕೂಡ ನಾವು ಯಾರಿಗೂ ಕೂಡ ಅನ್ಯಾಯ ಮಾಡೋದಿಲ್ಲ, ಎಲ್ಲರ ಅಕೌಂಟಿಗೆ ಕೂಡ ಕ್ರೆಡಿಟ್ ಮಾಡ್ತೀವಿ. ಸೊ ಅದರ ಸಾಕಷ್ಟು ಅನುದಾನ ಕೂಡ ಆಲ್ರೆಡಿ ಈಗ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೂಡ ಅಭಿವೃದ್ಧಿಗೆ ಹಣ ಬೇಕಾಗಿರ್ತಕ್ಕಂಥ ಹಣನೂ ಕೂಡ ಬಂದಿದೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸಿಕೊಡ್ತಾ ಇದ್ದೀನಿ. ಆಲ್ರೆಡಿ ಈಗ ಮಾಧ್ಯಮದವ್ರಿಗೆ ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾವು ಯಾವುದೇ ಪೆಂಡಿಂಗ್ ಅಮೌಂಟ್ನ ಕೂಡ ಇಟ್ಕೊಳೋದಿಲ್ಲ, ಎಲ್ಲ ಗೃಹಿಣಿಯರ ಅಕೌಂಟಿಗೆ ಕೂಡ ಬ್ಯಾಚ್ ವೈಸ್ ರಿಲೀಸ್ ಮಾಡ್ತೀವಿ. ಯಾಕಂದರೆ ಎಟ್ ಎ ಟೈಮ್ ಮಾಡಬೇಕಂದ್ರೆ ಸರ್ವರ್ ಪ್ರಾಬ್ಲಮ್ ಆಗುತ್ತೆ ಮತ್ತು ಅದ್ರ ಜೊತೆಗೆ DBT ಆ್ಯಪ್ನಲ್ಲಿ ಕೂಡ ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ನಾವು ಎಟ್ ಎ ಟೈಮ್ ಮಾಡೋದಿಲ್ಲ. ಸೊ ಗೃಹಿಣಿಯರ ಅಕೌಂಟಿಗೆ ಕೂಡ ಜಮಾ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಆಲ್ರೆಡಿ ಈಗ ಬ್ಯಾಚ್ ವೈಸ್ ಅಮೌಂಟ್ ಕೂಡ ರಿಲೀಸ್ ಆಗಿದೆ. ಸೊ ಹಾಗಾಗಿ ಎಲ್ಲ ಗೃಹಿಣಿಯರು ಕೂಡ ಒಂದು ಬಿಗ್ ಅಪ್ಡೇಟ್, ಸಂತೋಷ ಸುದ್ದಿ ಅಂತ ಹೇಳ್ಬೋದು. ನಾಳೆ ಬೆಳಗ್ಗೆ 10 ಗಂಟೆಯಿಂದ ನಿಮ್ಮ ಅಕೌಂಟಿಗೆ ಮತ್ತೆ ಕ್ರೆಡಿಟ್ ಆಗಿ ಸ್ಟಾರ್ಟ್ ಆಗುತ್ತೆ. 10 ಜಿಲ್ಲೆಯ ಜನ ಯಾರನ್ನು ಕೂಡ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ, ಯಾವ್ಯಾವ 10 ಜಿಲ್ಲೆಗಳವು ಮತ್ತು ಅದ್ರ ಜೊತೆಗೆ ಅವ್ರ ಗೃಹಿಣಿಯರ ಅಕೌಂಟಿಗೆ ಬರುತ್ತೋ ಅಥವಾ ಇಲ್ಲ ಅನ್ನೋದನ್ನು ಕೂಡ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಎಲ್ಲರೂ ಕೂಡ ನಿಮ್ಮ ಅಕೌಂಟಿಗೆ ಬಂದಿದೆ ಅಥವಾ ಇಲ್ಲ ಅಂತ ತಿಳಿಸ್ಕೊಡಿ. ಮತ್ತು ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ, ಬಂದಿದೆ ಅಂದರೆ ಬಂದಿದೆ ಅಂತ ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಹಾಗಾಗಿ ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು, ಸಾಕಷ್ಟು ಮಂದಿ ಗೃಹಿಣಿಯರು ಮನೆ ಯಜಮಾನರಿಗೆ ಕೂಡ ಕೇಳ್ತಾ ಇದ್ರು ಹಣ ಬರುತ್ತೆ ಅಂತ. ಸೊ ಹಣ ಬರುತ್ತೆ, ನಾಳೆ ಬೆಳಗ್ಗೆ 10 ಗಂಟೆಯಿಂದ ಜಮಾ ಪ್ರಾರಂಭ ಆಗುತ್ತೆ. ಸೊ ನಿಮ್ಮದು DBT ಆ್ಯಪ್ನಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ. ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.